ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ದಾವಣಗೆರೆ. ಆತ್ಮೀಯರೇ, ತುಂಬ ದಿನಗಳ ನಂತರ ಯಾವುದೇ ವಿಡಿಯೋಗಳನ್ನು ಮಾಡಿರಲಿಲ್ಲ. ತಮಗೆಲ್ಲ ಗೊತ್ತಿದೆ, ಒಂದು ಉತ್ತಮ ಕಂಟೆಂಟ್ ಬೇಕು. ಸುಮ್ಮನೆ ಮಾತಾಡಿದರೆ ಬ್ಯಾಡ್ ಕಾಮೆಂಟ್ ಆಗ್ತಾರೆ. ಎಲ್ರಿಗೂ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಇಂದಿನ ಒಂದು ಸಣ್ಣ ಚರ್ಚೆಯನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಹೊತ್ತು ಎಳೆಯಲ್ಲ. ಆದ್ಮೇಲೆ ಕಳೆದ 3-4 ವರ್ಷಗಳ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರು, ತಾಲಿಬಾನಿಗಳು, ಉಗ್ರಗಾಮಿಗಳು, ಬಹಮನಿ ಸುಲ್ತಾನರು ಇದೇ ರೀತಿಯಾಗಿ ನಮ್ಮ ರಾಜ್ಯದ ಮೇಲೆ, ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಅದು ಯಾವ ಕಾಲ? ಈ ಹಿಂದೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಈ ರೀತಿಯಾದ ಒಂದು ಅಕ್ಕಪಕ್ಕದ ದೇಶದ, ರಾಜ್ಯದ ವಿರೋಧಿಗಳು ನಮ್ಮ ಮೇಲೆ ದಂಡೆತ್ತು ಬರ್ತಾ ಇದ್ರು. ಇಲ್ಲಿ ಇರತಕ್ಕಂಥ ಎಲ್ಲವನ್ನ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಕಳೆದ 5 ವರ್ಷಗಳಿಂದ ಒಂದು ಹೊಸ ಜಮಾನ ಶುರುವಾಗಿದೆ. ಅದೇನಪ್ಪ ಅಂತಂದರೆ ವೈರಸ್ಗಳು. ವೈರಸ್ ಇಡೀ ದೇಶವೇ ನಾಶವಾಗಿ ಹೋಗುತ್ತೆ, ಇಡೀ ರಾಜ್ಯವೇ ಕತ್ತಲಾಗುತ್ತೆ. ಈ ರೀತಿಯಾದಂಥ ವೈರಸ್ಗಳ ಹಾವಳಿ ಪ್ರಾರಂಭವಾಗಿದೆ. ಕೋವಿಡ್ ಮೊದಲನೇ ಅಲೆ ಬಂತು, 2ನೇ ಅಲೆ ಬಂತು, 3ನೇ ಅಲೆ ಕೂಡ ಬಂತು, 4ನೇ ಅಲೆ ಸ್ವಲ್ಪ ಡ್ರಾಪ್ ಆಗಿತ್ತು. ಈಗ ಬದಲಾವಣೆಯ ಹೆಸರಿನೊಂದಿಗೆ ಬಂದಿದೆ HMPV ವೈರಸ್ ಬಂದಿದೆ. ಮಾಧ್ಯಮಗಳಲ್ಲಿ ಶುರುವಾಗಿದೆ ಒಂದು ಅಂಕೆ ಸಂಖ್ಯೆಯ ಮಾತುಗಳು. ಚೀನಾದಲ್ಲಿ ಹಾಗಾಗಿದೆಯಂತೆ, ಹಾಸ್ಪಿಟ್ಲ್ಗಳು ತುಂಬಿ ತುಳುಕ್ತಿದ್ದಾವಂತೆ, ಜನರೆಲ್ಲ ರಸ್ತೆ ಮೇಲೆ ನರಳಾಡಿ ಒದ್ದಾಡಿ ಪ್ರಾಣವನ್ನು ಬಿಡ್ತಾ ಇದ್ದಾರಂತೆ ಎನ್ನುವ ಒಂದು ಗಾಳಿ ಸುದ್ದಿ ಚೀನಾದಿಂದ ಭಾರತಕ್ಕೆ ಬಂದು ಬಡಿದಪ್ಪಳಿಸಿದೆ. ಈ ವಿಚಾರವಾಗಿ ಹಲವಾರು ಚರ್ಚೆಗಳು ಮಾಧ್ಯಮಗಳಲ್ಲಿ ನಡೀತಾ ಇವೆ. ನನ್ನೆಲ್ಲ ಆತ್ಮೀಯ ಕರ್ನಾಟಕದ ಜನರಿಗೆ, ನಮ್ಮ ದಾವಣಗೆರೆಯ ಮಹಾಜನತೆಗೆ ನಾನು ಕೇಳ್ತಾ ಇದ್ದೀನಿ, ನಿನ್ನೆ ಒಂದಿಬ್ಬರು ನಮ್ಮ ಕನ್ನಡಿಗರು ಏನಿದ್ದಾರೆ, ಚೀನಾದಲ್ಲಿ ಏನು ವಾಸವಾಗಿದ್ದಾರೆ, ಅವರು ಸ್ಪಷ್ಟಪಡಿಸಿದ್ದಾರೆ, ಚೀನಾದಲ್ಲಿ ಯಾವುದೇ ರೀತಿಯಾದಂಥ ವೈರಸ್ ದಾಳಿ ಇಲ್ಲ, ಚೀನಾದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ, ಯಾವ ವೈರಸ್ ಕೂಡ ಇಲ್ಲ, ಯಾರು ಸತ್ತಿಲ್ಲ, ಸಾರ್ವಜನಿಕವಾಗಿ ಜನ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿದ್ದಾರೆ, ಖುಷಿಯಿಂದ ಇದ್ದಾರೆ, ನೆಮ್ಮದಿಯಿಂದ ಇದ್ದಾರೆ ಅಂತೇಳಿ ಚೀನಾದಿಂದ ನೇರವಾಗಿ ಒಂದು ವಿಡಿಯೋದ ಮುಖಾಂತರ ತಿಳಿಸಿದ್ದಾರೆ. ಆದರೆ ಇಲ್ಲಿನ ಆರೋಗ್ಯ ಇಲಾಖೆ, ಇಲ್ಲಿನ ಮಾಧ್ಯಮದವರು ಆಲ್ರೆಡಿ ವೈರಸ್ಸನ್ನು ಇಂಡಿಯಾದಲ್ಲಿ ತಂದು ಬಿಟ್ಟುಬಿಟ್ಟಿದ್ದಾರೆ. ಜನಗಳ ನೆಮ್ಮದಿಯನ್ನು ಕಳೆಯುವ ಒಂದು ಪ್ರಯತ್ನ ನಡೀತಾ ಇದೆ. ಇದರಿಂದ ಯಾರು ಏನು ಲಾಭ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಸಾಮಾನ್ಯರ ಬದುಕಿನ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ತಾ ಇದೆ ಅನ್ನೋದು ತುಂಬ ಮುಖ್ಯ. ಕರೋನಾ ಅಲೆಗಳಿಂದ ಜನ ಪಾರಾಗಿ ಅದನ್ನು ಮರೆತು ಎಂದಿನಂತೆ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಕಳೆದ 3-4 ವರ್ಷಗಳಿಂದ ಬಂದಿದ್ದಂಥ ಶಬರಿಮಲೆ ಯಾತ್ರೆ ಬಹಳ ದೂರಿಂದ ನಡೀತಾ ಇದೆ. ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ, ಸಾಮಾಜಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ, ಮದುವೆ ಮುಂಜಿ ಇನ್ನಿತರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಕಳೆದ 6 ತಿಂಗಳಿಂದ ದರ್ಶನ್ ವಿಚಾರವನ್ನು ಎಳೆದಾಡಿದಂಥವರು, ಈ ಮಧ್ಯೆ SM ಕೃಷ್ಣ ಮತ್ತು ಇತ್ತೀಚೆಗೆ ನಿಧನರಾದಂಥ ಮಾಜಿ ಪ್ರಧಾನಿಯವರ ಸುದ್ದಿ, ಇನ್ನೆಲ್ಲ ಮುಗಿದೋಯಿತು. ನಮ್ಮ ಕೈ ಖಾಲಿ ಆಯಿತು, TRP ಡೌನ್ ಆಗುತ್ತೆ ಅನ್ನೋದನ್ನು ಹರಿತಂಥ ಮಾಧ್ಯಮದವರು HMPV ಈ ವೈರಸ್ಸನ್ನು ಬೆನ್ನಟ್ಟಿದ್ದಾರೆ. ಆದ್ಮೇಲೆ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಬಾರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ವೈರಸ್ ಕುರಿತಾದಂಥ ವದಂತಿಗಳಿಗೆ ಕಿವಿ ಕೊಡಬೇಡ್ರಿ. ಎಲ್ಲರೂ ಖುಷಿಯಿಂದ ತಮ್ಮ ನೆಮ್ಮದಿಯ ಸುಭಿಕ್ಷವಾದ ಜೀವನವನ್ನು ನಡೆಸಿ ಅಂತೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ಕೇಳಿಕೊಳ್ತೀನಿ. ಯಾವುದೇ ಭಯ ಬೇಡ, ಯಾವುದೇ ಆತಂಕ ಬೇಡ, ಸಂತೋಷ ಸಂಭ್ರಮದಿಂದ ನೀವು ಜೀವನ ಮಾಡಿರಿ. ಯಾವ HMPV ವೈರಸ್ಗಳು ಯಾವುವು ಇಲ್ಲ. ಇದು ಪೂರ್ವ ನಿಯೋಜಿತವಾದಂಥ ಜನರ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಒಂದು ಏನಂತಾರೆ ಸುಸಜ್ಜಿತವಾದ ಒಂದು ಯೋಜನೆ ಅಂತೇಳಿ ನಾನು ಭಾವಿಸಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಚೀನಾ ವೈರಸ್ HMPV ಬಗ್ಗೆ ಯಾವುದೇ ಆತಂಕ ಬೇಡ ಎನ್ನುವುದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ನಮಸ್ತೆ.